ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಶನಿವಾರ ಬೆಳಗ್ಗೆ ಟೈಮ್ ಬಂದುಬಿಟ್ಟು 7 ಆಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ. ಇನ್ನು ತೋಟದಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಇನ್ನು ಡೈರೆಕ್ಟಾಗಿ ಟೀ ಮಾಡ್ತಾಯಿದ್ದೀವಿ. ಎಲ್ಲರೂ ಕೂಡ ಎದ್ದು ಬೇಗನೆ ಬಂದ್ವಿ ಇವತ್ತು. ನಮ್ಮ ಗುಂಡನ ಅಷ್ಟೇ ಬೇಗನೆ ಎದ್ದಿದ್ದ. ಅದಕ್ಕೆ ಇನ್ನು ಲೇಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬಂದ್ವಿ. ಶೆಡ್ ಹತ್ರ ಬಂದುಬಿಟ್ಟು ಟೀಗಿಟ್ಟಿದ್ದೀನಿ, ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ. ಇವಾಗಂತೂ ಚಳಿಯಲ್ಲಿದ್ದಾಗ ಈ ಥರ ಚೆನ್ನಾಗಿರ್ತಾ ಇತ್ತು ಟೀ ಮಾಡ್ಕೊಂಡು ಕುಡಿಯೋದಕ್ಕೂ. ಇವಾಗಂತೂ ಬೇಸಿಗೆ ಅಲ್ವಾ, ಮತ್ತು ಜಾಸ್ತಿ ಟೀ ಆಗಲಿ ಕಾಫಿ ಆಗಲಿ ಕುಡಿಯೋದಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಆದರೂ ಕೂಡ ಒಂದೊಂದು ಸತಿ ಅಭ್ಯಾಸ ಆಗಿರುತ್ತಲ್ವ, ಒಂದು ಸ್ವಲ್ಪನಾದರೂ ಕುಡಿಬೇಕು, ಸಮಾಧಾನ ಅನಿಸಲ್ಲ. ಇನ್ನು ನಮ್ಮ ಮನೆಯವ್ರಿಗಂತೂ ಜಾಸ್ತಿ ಕುಡಿಯೋದಿಲ್ಲ, ಅವರು ಅಭ್ಯಾಸ ಇಲ್ಲ. ಇವಾಗ ಇನ್ನೊಂದು ಟೈಮ್ ಕುಡಿತಾರೆ ಅಷ್ಟೇ, ಅಪರೂಪ ಕುಡಿಯೋದವರು. ಹೇಳ್ತಾಯಿದ್ರು, ನೀನು ಮಾಡ್ತಾಯಿದ್ದೀಯ ಅನ್ನೋಗೋಸ್ಕರ ನಾನು ಕುಡಿತೀನಿ ಅಷ್ಟೇ, ಇಲ್ಲಾಂದರೆ ನಾನು ಕುಡಿತಾನೇ ಇರಲಿಲ್ಲ ಅಂತ ಹೇಳ್ತಾಯಿದ್ರು. ಮತ್ತು ಏನು ಮಾಡೋಕ್ಕಾಗುತ್ತೆ, ಮತ್ತು ನನಗಂತೂ ಟೀ ಇಲ್ಲಾಂದರೆ ಇರೋದಕ್ಕಾಗೋದಿಲ್ಲ ಅನ್ನೋ ಒಂದು ಇದಕ್ಕೋಸ್ಕರ ಮಾಡ್ಕೊತಾ ಇದ್ದೀನಿ. ಇನ್ನು ಎಲ್ಲ ತೊಳೆದಿಟ್ಬಿಟ್ಟು ಮತ್ತು ಬಾಕ್ಸ್ ಎಲ್ಲ ತೊಳ್ಕೊಂಡು ಅಲ್ಲೆಲ್ಲ ಸ್ವಲ್ಪ ನೋಡ್ಕೊಂಬಿಟ್ಟು ಇನ್ನು ಮನೆ ಕಡೆ ಹೊರಟ್ವಿ. ಇವಾಗ ನಮ್ಮ ಮನೆಗೆ ಹೋಗೋ ಅಷ್ಟೊತ್ತಿಗೆ ಆಗಲೇ 8:30 ಆಗಿತ್ತು ಇಲ್ಲಿ ಬಿಡೋ ಅಷ್ಟೊತ್ತಿಗೆ. ಇನ್ನು ಹೋಗ್ತಾ ಇದ್ದೀನಿ. ಇನ್ನು ನಮ್ಮ ಮನೆಯವರು ಗುಂಡ ಆಗಲೇ ಗೇಟ್ ಹತ್ರ ಹೋಗಿದ್ರು. ನಾನು ಅದೆಲ್ಲ ಎತ್ತಿಟ್ಟು ಎಲ್ಲ ಕ್ಲೀನ್ ಮಾಡಿ ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಇನ್ನು ಇವಾಗ ಹೋಗ್ತಾ ಇದ್ದೀನಿ. ಮುಂಚೆ ಈ ಥರ ಎಲ್ಲ ನೀಟಾಗಿರಲಿಲ್ಲ, ಎಲ್ಲಿ ನೋಡಿದ್ರು ಕೂಡ ಸಿಕ್ಕಾಪಟ್ಟೆ ಹುಲ್ಲೆಲ್ಲ ಬೆಳೆದ್ಬಿಟ್ಟಿತ್ತು. ಈ ಸರಿ ಹೊಸ ಓನರ್ ತೊಗೊಂಡಾಗಿಂದ ಕೂಡ ಎಲ್ಲ ನೀಟಾಗಿ ಅಚ್ಚುಕಟ್ಟು ಮಾಡಿಸ್ತಾ ಇದ್ದಾರೆ. ಇನ್ನು ನೀರು ಸ್ವಲ್ಪ ಕಡಿಮೆ ಆಗ್ತಾಯಿದೆ, ಇನ್ನು ಬೋರ್ ಕೂಡ ಹಾಕ್ಸ್ಬೇಕಂತ ಇದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತೇಳ್ಬಿಟ್ಟು ಇನ್ನು ವೇಟ್ ಮಾಡ್ತಾಯಿದ್ರು. ನಾನು ಸ್ವಲ್ಪ ಫಾಸ್ಟಾಗಿ ಹೋಗ್ತಾಯಿದ್ದೀನಿ. ಇನ್ನು ಮನೆಗೆ ಹೋಗ್ಬಿಟ್ಟು ಇನ್ನು ಊಟ ಮಾಡಿಕೊಂಡು ಇನ್ನು ಗುಂಡನ್ನ ಅವ್ರನ್ನ ಅಂಗನವಾಡಿಗೆ ಕಳಿಸ್ಬಿಟ್ಟು ಮತ್ತು ಬಾಕ್ಸ್ಗೆ ಹಾಕ್ಕೊಂಡು ಇನ್ನು ಡೈರೆಕ್ಟಾಗಿ ಸ್ವಲ್ಪ ಮನೇಲಿ ಬಟ್ಟೆ ಇದ್ದು ಎಲ್ಲ ಕೂಡ ತೊಗೊಂಡು ಬಂದು ಹೋಗೋಣ ಅಂತ ಹೇಳಿ. ನಾನು ಮೊನ್ನೆ ಇಲ್ಲೇ ಒಂದು ಟಬ್ ತುಂಬ ನೆನೆಸಿಟ್ಟೋಗಿದ್ದೆ. ಈ ಬಟ್ಟೆ ಎಲ್ಲ ಕೂಡ ನಮ್ಮ ಬಟ್ಟೆ ಇದೆಲ್ಲನೂ ಒಗೆಯೋಣ ಅಂದರೆ ಮನೆಗೆ ಹೋಗಿ ಸೇರಿಕೊಂಡ್ರೆ ಸಾಕು, ಮತ್ತೆ ಇಲ್ಲಿಗೆ ಬರೋದಕ್ಕೆ ಆಗ್ತಾಯಿರಲಿಲ್ಲ. ಅದಕ್ಕೆ ಹಂಗೆ 2 ದಿನದಿಂದ ಹಂಗೇ ಇದ್ದು ಟಬ್ಬಲ್ಲಿ. ಇವತ್ತು ಹೆಂಗಾದರೂ ಮಾಡಿ ಹೋಗೋದು ಬಿಡೋಣ ಅಂತೇಳ್ಬಿಟ್ಟು ಇನ್ನು ಮನೇಲಿ ಕೂಡ ತುಂಬ ಬಟ್ಟೆ ಇತ್ತು, ಅದು ಕೂಡ ಎಲ್ಲ ತೊಗೊಂಡ್ಬಿಟ್ಟು ಇನ್ನು ಬಂದಿದ್ದೀನಿ. ಫಸ್ಟ್ ನಮ್ಮವೆಲ್ಲ ಒಗೆದ್ಬಿಟ್ಟು ಆಮೇಲೆ ನಮ್ಮವೆಲ್ಲ ಒಗೆಯೋಷ್ಟೊತ್ತಿಗೆ ಮನೆಯಲ್ಲೆಲ್ಲ ತಂದು ನೆನೆಸಿದ್ನಲ್ವ, ಅವೆಲ್ಲ ಚೆನ್ನಾಗಿ ನೆನ್ಕೊಳ್ತೇವೆ ಅಂತೇಳ್ಬಿಟ್ಟು ಒಂದು ಟಬ್ಗೆ ಹಾಕ್ಬಿಟ್ಟು ನೆನೆಸಿಟ್ಟಿದ್ದೆ. ಇವಾಗೆಲ್ಲ ಒಗಿತಾ ಇದ್ದೀನಿ. ಏನಂದರೆ ನಾವು ಅವತ್ತು ಅಲ್ಲಿ ಊರಿಂದ ಮನೆ ಖಾಲಿ ಮಾಡ್ಕೊಬಂದ್ವಲ್ವ, ಅವಾಗ ಸ್ವಲ್ಪ ಬಿಟ್ಟಿರೋ ಬಟ್ಟೆ ಎಲ್ಲ ಕೂಡ ಹಂಗೆ ಇದ್ವಿ. ನಾನು ಡ್ರೆಸ್ಸು ನೈಟಿ ಕೂಡ ಎಲ್ಲನೂ ಅಂದರೆ ಏನು ಜಾಸ್ತಿ ಕೊಳೆ ಆಗಿರಲಿಲ್ಲ. ನಾನೇನು ಮಾಡಿದೆ ಅಂದರೆ ಮತ್ತೆ ಅಲ್ಲಿ ಎಲ್ಲ ಬಿಟ್ಟರೆ ಮತ್ತು ಚಿಕ್ಕ ಅವನಿಗೆ ಸುಮ್ಮನೆ ರಿಸ್ಕ್ ಆಗುತ್ತೆ ಅಂತ ಹೇಳಿ ಅವು ಸಪ್ರೇಟಾಗಿ ಎಲ್ಲ ಒಂದು ಬ್ಯಾಗಿಗೆ ಹಾಕ್ಕೊಂಬಂದಿದ್ದೆ. ಅದಕ್ಕೆ ಅವನು ಒಗೆಯೋದಕ್ಕೆ ನನಗೆ ಟೈಮೇ ಸಿಗಲಿಲ್ಲ. ಹಿಂಗೆ ಮನೆ ಹತ್ರ ಹೋಗಿ ಹಿಂಗೆ ಬಂದರೆ ಕರ್ಕೊಂಬಂದರೆ ಎಲ್ಲ ಕೆಲಸನೂ ಮಾಡ್ಕೋಬೋದು. ನಮ್ಮ ಮನೆಯವ್ರು ಏನು ಮಾಡ್ತಾರಂದರೆ ಬೆಳಗ್ಗೆ ಕರ್ಕೊಂಡೋಗಿ ಮನೆ ಹತ್ರ ಬಿಟ್ಟರೆ ಮತ್ತೆ ಸಾಯಂಕಾಲನೇ ನಾನು ಕರ್ಕೊಬರೋದು. ಏನಾದರೂ ಕೆಲಸ ಇದೆ ಬಾ ಕರ್ಕೊಂಡೋಗಲ್ಲ, ಏನಾದರೂ ಕ್ಲೀನ್ ಮಾಡ್ಕೊತೀನಿ, ಏನಾದರೂ ಸ್ವಲ್ಪ ಕೆಲಸ ಇದ್ದರೆ ಮಾಡ್ಕೊಳ್ತೀನಿ ನಿಧಾನಕ್ಕೆ ಅಂದರೂ ಕೂಡ ಅವರು ಕರ್ಕೊಂಬರಲ್ಲ ಒಂದೊಂದು ಸತಿ, ಆ ಥರ ಮಾಡ್ತಾಯಿರ್ತಾರೆ. ಅದಕ್ಕೆ 2 ದಿನ ಆಗಿತ್ತಲ್ಲ ಬಟ್ಟೆ ಎಲ್ಲ ನೆನೆಸ್ಬಿಟ್ಟು ಅವ್ರಿಗೂ ಗೊತ್ತಲ್ಲ, ಅದಕ್ಕೆ ಒಗ್ದಾಕ್ಬಿಡ್ಲಿ ಅಂತೇಳ್ಬಿಟ್ಟು ಇನ್ನು ಇವತ್ತು ಕರ್ಕೊಂಬಂದರು. ಇನ್ನು ಆ ಕಡೆ ಅವ್ರನ್ನ ಸ್ಕೂಲ್ ಕಳಿಸ್ಬಿಟ್ಟು ಇನ್ನು ಡೈರೆಕ್ಟ್ ಒಂದು 10:30 10:45 ಆಗಿತ್ತು ನಾವು ಬರೋ ಅಷ್ಟೊತ್ತಿಗೆ. ಇನ್ನು ತುಂಬ ಬಟ್ಟೆ ಫ್ರೆಂಡ್ಸ್, ಇವತ್ತು ಅಷ್ಟು ಬಟ್ಟೆ ಸಖತ್ತು ಬಟ್ಟೆ ಇತ್ತು. ಇನ್ನು ನಮ್ಮ ಮಾಮಂದು ಕೂಡ ಇತ್ತು. ನಮ್ಮ ಮಾಮಂತೂ ಸಿಕ್ಕಾಪಟ್ಟೆ ಕೊಳೆ ಮಾಡ್ಕೊಂಡ್ಬಿಟ್ಟಿದ್ರಿ ಸರಿ. ಜಾಸ್ತಿ ನಮ್ಮ ಮಾಮನ ಬಟ್ಟೆನೇ ನನಗೆ ಒಗೆದ್ಬಿಟ್ಟು ಒಂಥರ ಫುಲ್ಲು ಕೈ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು, ಅಷ್ಟು ಕೊಳೆ ಆಗಿತ್ತು. ಮತ್ತು ಇನ್ನೊಂದು ಏನಂದರೆ ಬಿಳೆ ಬಟ್ಟೆ ಅವರೆಲ್ಲಾದರೂ ಹೋಗಲಿ ಮನೇಲಿದ್ದರೂ ಕೂಡ ಬರೀ ಬಿಳೆ ಬಟ್ಟೆ ಹಾಕ್ಕೊತ ಇರ್ತಾರೆ, ಬನೀನು ಅದೆಲ್ಲ ಶರ್ಟ್ ಅವೆಲ್ಲ ಕೂಡ. ಹಂಗಾಗಿ ಜಾಸ್ತಿ ಕೊಳೆ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಉಜ್ಜಿಬಿಟ್ಟು ಇನ್ನು ಸ್ವಲ್ಪ ಸುಸ್ತ ಅಂತ ಅನ್ನಿಸ್ತು. ಬೆಳಗ್ಗೆ 11 ಗಂಟೆ ಅಂದ್ಕೊಳ್ಳಿ, 11 ಗಂಟೆ ಕೂತ್ಕೊಂಡಳು. ಮಧ್ಯಾಹ್ನ 2 ಗಂಟೆ 2:15 ಆಯಿತು ನನ್ನ ಬಟ್ಟೆ ಎಲ್ಲ ಆಗೋಷ್ಟೊತ್ತಿಗೆ. ಅಷ್ಟೊತ್ತು ಬಟ್ಟೆ ಇದ್ದು ಎಲ್ಲ ಒಗೆದ್ಬಿಟ್ಟು ಮತ್ತು ಸ್ವಲ್ಪನೇ ತೊಗೊಂಡೋಗಿ ಎಲ್ಲ ಒಣಗಾಕಿ. ಬಿಸಿಲು ಕೂಡ ಪರವಾಗಿಲ್ಲ, ಅಂದರೆ ಅಷ್ಟೊಂದು ಬಿಸಿಲಿರಲಿಲ್ಲ, ಚುರುಕಾಗಿರೋ ಬಿಸಿಲಿರಲಿಲ್ಲ, ಸ್ವಲ್ಪ ಮೋಡ ಥರನೂ ಇತ್ತು. ಆವಾಗ ಬಿಸಿಲು ಬರ್ತಾಯಿತ್ತು ಮತ್ತು ಮೋಡ ಆಗ್ತಾಯಿತ್ತು, ಆ ಥರ ಇತ್ತು. ಸಖತ್ತು ಚೆನ್ನಾಗಿ ಬಿಸಿಲು ಹೊಡೆದ್ಬಿಟ್ಟಿದ್ರೆ ನಾನು ಮುಂಚೆ ಒಗೆದು ಎಲ್ಲ ಜಾಲಿಸಿ ಒಣಗಾಕಿರೋ ಬಟ್ಟೆ ಮತ್ತು ನೆಕ್ಸ್ಟ್ ಇನ್ನೂ ಸ್ವಲ್ಪ ಬಟ್ಟೆ ಒಗೆಯೋಷ್ಟೊತ್ತಿಗೆ ಅವೆಲ್ಲ ಒಣ್ಕೊಂಬಿಡವು. ಹಂಗೆ ಎತ್ತಿಡೋದಕ್ಕೂ ಕೂಡ ನನಗೆ ಈಸಿ ಆಗ್ತಾಯಿತ್ತು. ಆದರೆ ಇವತ್ತು ಬಿಸಿಲು ಕೂಡ ಅಷ್ಟೊಂದು ಇರಲಿಲ್ಲಲ್ಲ. ಇನ್ನು ಬಿಡು, ಎಲ್ಲ ನಾಳೆನೇ ಬೆಳಗ್ಗೆನೇ ಎತ್ಕೊಂಬಿಡೋಣ ಅಂತ ಹೇಳಿ ಇನ್ನು ಎಲ್ಲ ಒಗಿತಾ ಇದ್ದೀನಿ. ನೋಡಿದೆ ಏನಾದರೂ ಇದಾಗ್ತವೆ ಅಂತೇಳ್ಬಿಟ್ಟು, ಬಟ್ ಬಿಸಿಲು ಅಷ್ಟೊಂದು ಬರಲಿಲ್ಲ. ಸರಿ ಬಿಡು ಅಂತೇಳ್ಬಿಟ್ಟು ಇನ್ನು ಫಸ್ಟಿಗೆ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಇವಾಗೆಲ್ಲ ಒಣಗಾಕೋಕೆ ಹೋಗ್ತಾಯಿದ್ದೀನಿ. ಹೆಂಗೋ ಸ್ವಿಮ್ಮಿಂಗ್ ಪೂಲಿಗೆ ಬೇಲಿ ಇರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಇನ್ನು ಸ್ವಲ್ಪ ಬಟ್ಟೆ ಆದರೆ ಬಿಡು ಮೇಲೇ ಒಣಗಾಕೋಬೋದು, ಇನ್ನು ಜಾಸ್ತಿ ಬಟ್ಟೆ ಇರೋದ್ರಿಂದ
ಇಲ್ಲ ಡೈರೆಕ್ಟಾಗಿ ಒಣಗಾಕ್ಬಿಡ್ತೀನಿ. ಇನ್ನು ಗಾಳಿ ಕಾಲದಲ್ಲಿ ಮಳೆಗಾಲದಲ್ಲಿ ಅಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಇವಾಗೇನು ಪರವಾಗಿಲ್ಲ, ಎಲ್ಲ ಕ್ಲೀನ್ ಮಾಡಿಸಿದಾರಲ್ವ, ಏನು ಅಷ್ಟೊಂದು ಭಯ ಅನಿಸಲ್ಲ. ಅವಾಗೆಲ್ಲ ಸಖತ್ತು ಹುಲ್ಲೆಲ್ಲ ಇತ್ತು, ಕಾಲಿಡೋದಕ್ಕೆ ಭಯ ಅನ್ನಿಸ್ತಾ ಇತ್ತು. ಇವಾಗ ಆ ಥರ ಎಲ್ಲ ಏನಿಲ್ಲ, ಆರಾಮಾಗಿ ಇದು ಮಾಡ್ಕೋಬೋದು. ಇನ್ನು ಮಳೆಗಾಲ ಸ್ಟಾರ್ಟ್ ಆದ್ರಂತೂ ಇನ್ನು ಹೇಳೋಕ್ಕೆ ಆಗೋಲ್ಲ, ಅಷ್ಟು ಹುಲ್ಲೆಲ್ಲ ಬೆಳೆಯೋದು. ಎಲ್ಲಿ ನೋಡಿದ್ರೂ ಅಲ್ಲಿ ಸುಮ್ಮನೆ ಗಿಡಗಳೆಲ್ಲ ಬೆಳೆಯೋದು, ಸಖತ್ತು ಬೆಳ್ಕೊಂಡ್ಬಿಡ್ತವೆ. ಇವಾಗ ಏನು ಅಷ್ಟೊಂದಿಲ್ಲ, ಸ್ವಲ್ಪ ಎಲ್ಲ ಹುಲ್ಲು ಅದು ಇದು ಇರೋದೆಲ್ಲ ಕೂಡ ನೀಟಾಗಿ ಒಣಗೋಗ್ಬಿಟ್ಟಿದೆ. ಇನ್ನು ಇವಾಗ ಆರಾಮಾಗೆಲ್ಲ ಬಟ್ಟೆ ಎಲ್ಲ ಒಣಗಾಕ್ಬೋದು. ಮತ್ತು ಎಲ್ಲಿ ನೋಡಿದ್ರೂ ಕೂಡ ಹುತ್ತುಗಳು ಬೆಳಿತಾನೇ ಇದ್ದಾವೆ, ಅದೊಂದು ಸ್ವಲ್ಪ ಭಯ ನನಗೆ. ಇವಾಗ ಅಲ್ಲಿ ಬಟ್ಟೆ ಒಣಗಾಕ್ತಾಯಿದ್ದೀನಿ, ಅಲ್ಲಿ ಕಲ್ಲಿಟ್ಟಿದ್ದಾರೆ, ಮತ್ತು ಕಲ್ಲ ಮೇಲೆ ಕೂಡ ಎಲ್ಲ ಇದಾಗ್ತಾಯಿದೆ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹುಷಾರಾಗೆಲ್ಲ ಒಣಗಾಕ್ತಾಯಿದ್ದೀನಿ. ಹಾಗೆ ಯಾರಾದರೂ ಹೊಸ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನನಗೆ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ನನ್ನ ಚಾನಲ್ ಅಂತೂ ತುಂಬ ಹಿಂದೆ ಉಳಿದ್ಬಿಟ್ಟಿದೆ. ಹೇಳ್ಬೇಕಂದ್ರೆ ನಂದು ಕೂಡ ತುಂಬ ಮಿಸ್ಟೇಕ್ ಇದೆ, ಹಾಗಾಗಿ ಸರಿಯಾಗಿ ವ್ಯೂಸ್ ಬರ್ತಾಯಿಲ್ಲ, ಆ ಸಬ್ಸ್ಕ್ರೈಬ್ ಅಂತೂ ಆಗ್ತಾನೇ ಇಲ್ಲ. ಹಾಗಾಗಿ ಸ್ವಲ್ಪ ಕಷ್ಟದಲ್ಲಿದೆ ನನ್ನ ಚಾನಲ್ ಹೇಳ್ಬೇಕಂದ್ರೆ. ಹೆಂಗಾಗುತ್ತೆ ಏನೋ ಅದು ಕೂಡ ಒಂದು ಅರ್ಥ ಆಗ್ತಾಯಿಲ್ಲ. ಆದರೂ ಆದಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ ಮಾಡೋಣ ಅಂತ ಹೇಳಿ. ಎಲ್ಲ ಓಕೆ ಅಂದರೆ ಮಾತ್ರ ನಮಗೆ ಎಲ್ಲ ಇದು ಮಾಡಿ ಹಾಕೋಕ್ಕಾಗೋದು. ಒಂದೊಂದು ಸಲ ಹೆಂಗಾಗುತ್ತೆ ಅಂತಂದರೆ ಪರಿಸ್ಥಿತಿಗಳು ಸರಿ ಇರೋದಿಲ್ಲ. ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಬಟ್ ವೀಡಿಯೋ ಮಾಡೋದಷ್ಟು ಇರಲ್ಲ. ಅದಕ್ಕೆ ಸ್ವಲ್ಪ ಆಚೆ ಈಚೆ ಆಗ್ತಾಯಿದೆ. ನನಗೆ ಹೇಳ್ಬೇಕಂದ್ರೆ ಇವತ್ತು ಭಾನುವಾರ ಅಲ್ವಾ, ಇನ್ನು ಬಿಡು ಎಲ್ಲರೂ ಕೂಡ ಕೆಲಸದಲ್ಲಿರ್ತಾರೆ. ಇನ್ನು ಹಬ್ಬ ಬೇರೆ ಬಂತು. ಹಬ್ಬ ಕೂಡ ಹಬ್ಬಕ್ಕೆಲ್ಲ ಮನೆ ಕ್ಲೀನಿಂಗು ಮತ್ತು ಶಾಪಿಂಗು ಮತ್ತು ಮಕ್ಕಳೆಲ್ಲ ಚಿಕ್ಕ ಮಕ್ಕಳೆಲ್ಲ ಎಕ್ಸಾಮ್ಗಳಿರ್ತವೆ ಇವಾಗ. ದೊಡ್ಡವ್ರಿಗೂ SLC ಎಕ್ಸಾಮ್ ಆಗಲಿ, ಮತ್ತು ಇವಾಗ 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಆಗಲಿ ಎಲ್ಲ ಆಲ್ಮೋಸ್ಟ್ ಎಲ್ಲರದ್ದು ಇವಾಗ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಇನ್ನು ಆ ಕಡೆ ಕೂಡ ಬ್ಯುಸಿ ಇರ್ತಾರೆ. ಇನ್ನು ವ್ಲಾಗೇನು ಅಷ್ಟೊಂದೇನು ಭಾನುವಾರ ಆದರೂ ಕೂಡ ಅವರಿಗೆ ಸ್ವಲ್ಪ ಫ್ರೀ ಇರೋ ಟೈಮಲ್ಲಿ ಕೆಲಸಗಳೆಲ್ಲ ಮಾಡ್ಕೊತಾ ಇರ್ತಾರೆ. ಇನ್ನು ಏನು ಅಪ್ಲೋಡ್ ಮಾಡೋದು ಬಿಡು, ಸೋಮವಾರದಿಂದ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ಒಂದೊಂದು ಸತಿ. ಆದರೂ ಕೂಡ ನೀವು ಕೆಲವರು ತುಂಬ ಅಂದರೆ ಡೈಲಿ ನೋಡ್ತಾ ಇರ್ತೀರಲ್ವ, ಒಂದಿನ ಒಂದು ಸ್ವಲ್ಪ ಲೇಟ್ ಆಯ್ತು ಅಂದರೂ ಕೂಡ ಕಮೆಂಟ್ ಮಾಡಿಬಿಡ್ತೀರಾ ವೀಡಿಯೋನೇ ಹಾಕಿಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಚಿಕ್ಕದಾಗೆ ಮಾಡ್ತಾಯಿದ್ದೀನಿ ವೀಡಿಯೋ, ಜಾಸ್ತಿ ಕೂಡ ತೋರಿಸ್ತಾ ಇಲ್ಲ ಇವತ್ತು. ಇನ್ನು ನೋಡ್ಬೋದು ಅಷ್ಟು ಬಟ್ಟೆ ಎಲ್ಲ ಒಣಗಕ್ಕೆ ಬಂದೆ, ಮತ್ತು ಇನ್ನೂ ಇಷ್ಟು ಬಟ್ಟೆ ಇದೆ. ಇನ್ನು ಅವನು ಎಲ್ಲ ಒಗೆದ್ಬಿಟ್ಟು ಎಲ್ಲ ಜಾಲಿಸಿ ನೀಟಾಗಿ ಎಲ್ಲ ಒಣಗಾಕಿ, ಹಸು ಅಲ್ಲಿ ಮೇಯಕ್ಕೆ ಹೋಗಿತ್ತು, ಅದನ್ನು ಇಟ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾಯಿದ್ದೀನಿ ಕಟ್ಟಾಕೋಣ ಅಂತ ಹೇಳಿ. ಇಲ್ಲಿ ಮಾವಿನ ಮರ ನೋಡ್ಬೋದು, ಮಾವಿನ ಗಿಡ ಎಷ್ಟು ಕಾಯಿ ಬಿಟ್ಟಿದೆ, ಎಲ್ಲ ಕೂಡ ಉದುರು ಹೋಗ್ತಾ ಇದೆ. ಸರಿಯಾಗಿ ನೀರಿಲ್ಲ ಫ್ರೆಂಡ್ಸ್, ನೀರಿದ್ರಂತೂ ಚೆನ್ನಾಗಿ ಬಿಡ್ತವೆ, ನೀರಿಲ್ಲ, ನೀರಂತೂ ಆಗೋದೇ ಇಲ್ಲ ಹೇಳ್ಬೇಕಂದ್ರೆ. ಅದಕ್ಕೆ ಈ ಥರ ಹೂವಂತೂ ಸಖತ್ತು ಹೂವು ಬಿಟ್ಟಿದೆ ಪಾಪ, ಕಾಯಿ ಕೂಡ ಚಿಕ್ಕ ಚಿಕ್ಕ ಕಾಯಿ ಎಲ್ಲ ಬಿಟ್ಟಿದೆ. ಅದರಲ್ಲಿ ಸ್ವಲ್ಪ ಬಿಸಿಲು ಕಾಯಿ ಅಲ್ವಾ, ಅಲ್ಲೇ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟು ಎಲ್ಲ ಕೆಳಗಡೆ ಉದುರು ಹೋಗ್ತಾ ಇದ್ದಾವೆ. ಒಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ, ಇಷ್ಟೆಲ್ಲ ಮಾಡಿ ನೀರಿಲ್ಲ ಅಂದರೆ ಎಷ್ಟು ಕಷ್ಟ ಅಂತೇಳಿ. ಪಾಪ ಟ್ಯಾಂಕರಲ್ಲಿ ಕೂಡ ಓಡಿಸ್ತಾ ಇರ್ತಾರೆ ಕೆಲವೊಂದು ಸಲ. ಆದರೂ ಸಖತ್ತು ಹಾಕ್ಬಿಟ್ಟಿದ್ದಾರೆ, ಬರೀ ತೆಂಗು ಜಾಸ್ತಿ ಹಾಕಿದ್ದಾರೆ, ಮತ್ತು ಬೇರೆ ಬೇರೆ ಗಿಡಗಳೆಲ್ಲ ಹಾಕಿದ್ದಾರೆ. ಇದೆಲ್ಲ ಸ್ವಲ್ಪ ಬೀಡು ಅಂದರೆ ಏನಾದರೂ ಸ್ವಲ್ಪ ಬೆಳೆ ಇಟ್ಕೊಳ್ಳೋಣ ಅಂತ ಕೂಡ ಇದೆಲ್ಲ ಸ್ವಲ್ಪ ಖಾಲಿ ಜಾಗ ಎಲ್ಲ ಬಿಟ್ಕೊಂಡಿದ್ದಾರೆ. ಇನ್ನು ಮಿಕ್ಕಿರೋ ಕಡೆ ಎಲ್ಲ ಕೂಡ ಅಡಿಕೆ ಗಿಡ, ತೆಂಗಿನ ಗಿಡನೇ ಜಾಸ್ತಿ ಇಟ್ಟಿದ್ದಾರೆ. ಇನ್ನು ಸೆಂಟ್ರಲ್ಲಿ ಆ ಕಡೆ ಒಂದು ಅರ್ಧ ಎಕರೆಗೆ ಏನೋ ನಿಂಬೆಹಣ್ಣಿನ ಗಿಡ ಅವೆಲ್ಲ ಕೂಡ ಹಾಕ್ಕೊಂಡಿದ್ದಾರೆ. ಇನ್ನು ಫೈನಲಿ ಇನ್ನು ಹಸು ಸಿಕ್ತು, ಇನ್ನು ಇಟ್ಕೊಂಡು ಹೋಗ್ತಾಯಿದ್ದೀವಿ ಶೆಡ್ ಹತ್ರ, ಅಲ್ಲೇ ಕಟ್ಟಾಕ್ಬಿಟ್ಟು ಹೋಗೋಣ ಅಂತೇಳಿ. ಇನ್ನು ನಂದು ಕೂಡ ಕೆಲಸ ಎಲ್ಲ ಮುಗೀತು, ಹೋಗೋಣ. ಗುಂಡ ಕೂಡ ಇವತ್ತು ಶನಿವಾರ ಆಗಿರೋದ್ರಿಂದ ಬೇಗ ಬರ್ತಾನೆ ಅಂತ ಹೇಳಿಬಿಟ್ಟು ಇನ್ನು ನೋಡ್ಕೋಬೇಕು ಅಲ್ಲಿ ಮನೆ ಹತ್ರ ಹೋದರೆ. ಇನ್ನು ಪವಿತ್ರ ಅಂತೂ ಫುಲ್ಲು ಬ್ಯುಸಿ ಇರ್ತಾಳೆ, ಕೆಲಸ ಇದ್ದೇ ಇರುತ್ತೆ. ಇವತ್ತು ಶನಿವಾರ ಬೇರೆ ಅಲ್ವಾ. ಇನ್ನು ವಾರ ಕೂಡ ಮಾಡಿಕೊಂಡು ಒಬ್ಬಳೇ ಎಲ್ಲ ಸ್ವಲ್ಪ ನೋಡ್ಕೊತಾ ಇದ್ಲು. ಅದಕ್ಕೆ ಬೇಗ ಹೋಗೋಣ ಅಂತೇಳ್ಬಿಟ್ಟು ಇನ್ನು ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಇನ್ನು ಊಟ ಮಾಡಿಕೊಂಡು ಸೀದಾ ಮತ್ತೆ ಮನೆಗೆ ವಾಪಸ್ ಬಂದ್ವಿ. ನಾವು ಮನೆಗೆ ಬರೋಷ್ಟೊತ್ತಿಗೆ ಪಾಪ ಬೆಳಗ್ಗೆನೆಲ್ಲ ಕೂಡ ಕೆಲಸ ಮಾಡಿದ್ದಾಳೆ. ಇನ್ನು ಸಗಣೀರು ಹಾಕಿ ಒಳಗಿಂದೆಲ್ಲ ಸಗಣಿ ಎಲ್ಲ ಬಳಿದು ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕೂಡ ಮಾಡಿ, ಇನ್ನು ಸ್ನಾನ ಕೂಡ ಮಾಡಿಬಿಟ್ಟು ಇನ್ನು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಕೆಲಸ ಮಾಡ್ತಾಯಿದ್ಲು. ಇನ್ನು ಇದು ಬಂದುಬಿಟ್ಟು ನಮ್ಮ ಗಿಡದಲ್ಲೇ ಹೂವು ಬಿಡುತ್ತೆ, ಮನೆ ಮುಂದೆ ದಾಸವಾಳದ ಗಿಡ ಇದೆ, 5 ರೆಕ್ಕೆ ಹೂವು. ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಬೆಳಗ್ಗೆ ಕಿತ್ತಿಟ್ಟಿರೋ ಹೂವು ಬಾಗಿಲಿಗೆ ಇನ್ನು ಎಷ್ಟು ಫ್ರೆಶ್ ಆಗಿದೆ. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ರೆಡ್ಡಾಗಿ.
ಇನ್ನು ಒಳಗಡೆ ಫೋಟೋ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಇನ್ನು ಪೂಜೆಗೆಲ್ಲ ರೆಡಿ ಮಾಡೋಣ ಅಂತ ಹೇಳಿ ಇನ್ನು ಫೋಟೋ ಮುಂದೆ ಇಲ್ಲದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಲ್ಲ ಒರೆಸೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ಲು ಪವಿತ್ರ. ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ದೇವ್ರ ಫೋಟೋಗೆ ಹೂವು ಎಲ್ಲ ಮುಡಿಸಿ ಪೂಜೆ ಮಾಡ್ದು ಅಂದೆ ಬಾಕಿ ಈಗ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.